ಧುಮ್ಮಿಕ್ತಾ ಇದೆ ಮಲೆನಾಡಿನ ಹಳ್ಳ ತೊರೆಗಳು, ಜೀವಕಳೆ ಪಡೆದುಕೊಂಡಿವೆ ಜಲಪಾತಗಳು. ಮುಗಿಲೆತ್ತರದಿಂದ ಮನಮೋಹಕವಾಗಿ ಧುಮ್ಮುಕ್ತಾ ಇದೆ ಬಾಳೆಬೆರೆ ಫಾಲ್ಸ್. ಈಗಾಗಲೇ ಪ್ರವಾಸಿಗರನ್ನ ಫಾಲ್ಸ್ ಗಳೆಲ್ಲ ಕೂಡ ಕೈ ಬೀಸಿ ಕರಿತಾ ಇದೆ. ಧುಮ್ಮಿಕ್ಕಿ ಹರಿತಾ ಇರುವಂತ ಮಲೆನಾಡಿನ ಹಳ್ಳ ಕೊಳ್ಳಗಳೆಲ್ಲ ಕೂಡ ಜೀವಕಳೆಯನ್ನ ತಂದುಕೊಟ್ಟಿದ್ದು ಮುಗಿಲೆತ್ತರದಿಂದ ಮನಮೋಹಕವಾಗಿ ಧುಮ್ಮಿಕ್ತಾ ಇವೆ. ಹೊಸನಗರ ತಾಲೂಕಿನ ಹುಲಿಕಲ್ ಫಾಲ್ಸ್ ನಲ್ಲಿರುವಂತಹ ಬಾಳೆಬೆರೆ ಫಾಲ್ಸ್ ಇದು. ಇತ್ತೀಚೆಗೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಜನ ಪ್ರವಾಸಕ್ಕೆ ತೆರಳುತ್ತಾ ಇರ್ತಾರೆ. ಅಲ್ಲಿರುವಂತಹ ಫಾಲ್ಸ್ಗಳು ಜನರನ್ನ ಕೈ ಬೀಸಿ ಕರಿತಾ ಇರುವಂತದ್ದು. ಸುಮಾರು 500 ಅಡಿ ಎತ್ತರದಿಂದ ಕಲ್ಲು ಬಂಡೆಗಳ ಮಧ್ಯೆಯಿಂದ ಧುಮ್ಮುಕ್ತಾ ಇದೆ ಜಲಪಾತ. ಹಾಲ್ನೊರೆಯಂತೆ ಈ ಜಲಧಾರೆ ಧುಮ್ಮಿಕ್ತಾ ಇದ್ದು ಅದರ ನೋಟಕ್ಕೆ ಪ್ರವಾಸಿಗರು ಫಿದಾಗಿ ಹೋಗಿದ್ದಾರೆ. ಪ್ರವಾಸಿಗರು ಅತಿ ಹತ್ತಿರದಿಂದ ನೋಡಬಹುದಾದಂತಹ ಬಾಳೆಬೆರೆ ಫಾಲ್ಸ್ ಇದು. ಪ್ರವಾಸಿಗರ ಪಾಲಿನ ಸ್ವರ್ಗದಂತಿದೆ ಈ ಫಾಲ್ಸ್. ಅತ್ಯಂತ ಸುರಕ್ಷಿತ ಜಲಪಾತವೆಂದೇ ಗುರುತಿಸಿಕೊಂಡಿರುವಂತಹ ಬಾಳೆಬೆರೆ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಈ ಒಂದು ಫಾಲ್ಸ್ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಿದೆ. ಹೋಗಿಲ್ಲ ಮಾತಾಡ್ತಾಡ್ರಿ. ನಗರ ಹೋಬಳಿ ಮಳೆಗಾಲ ಬಂತು ಅಂದ್ರೆ ಸ್ವರ್ಗದ ತರ ಕಾಣಿಸ್ತದೆ. ಇಡೀ ಹೊಸನಗರ ತಾಲೂಕಲ್ಲಿ ಅದರಲ್ಲೂ ಕೂಡ ಹೆಚ್ಚಾಗಿ ಪಶ್ಚಿಮ ಘಟ್ಟದ ಸಾಲಿನಂತಕ್ಕಂತ ನಗರ ಹೋಬಳಿಯಲ್ಲಿ ಅತಿ ಹೆಚ್ಚು ಪ್ರವಾಸಿ ತಾಣಗಳಿವೆ. ಅದರಲ್ಲಿ ಇದು ಒಂದು ಬಾಳೆಬೆರೆ ಫಾಲ್ಸ್. ಹುಲಿಕಲ್ ಘಾಟ್ ನಲ್ಲಿ ಇರ್ತಕ್ಕಂಥ ಈ ಒಂದು ಬಾಳೆಬೆರೆ ಫಾಲ್ಸ್ ನಿಜಕ್ಕೂ ಮನಮೋಹಕವಾದಂತಹ ಒಂದು ಪ್ರವಾಸಿಗರಿಗೆ ಒಂದು ಅದ್ಭುತವಾದಂತಹ ಒಂದು ಕಣ್ಮನಸ್ಸು ಸೂರೆಗೊಳ್ಳುವಂತ ಒಂದು ಫಾಲ್ಸ್ ಇದು. ಮತ್ತೆ ಇಷ್ಟು ಹತ್ತಿರದಲ್ಲಿ ನೀವು ಯಾವ ಫಾಲ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಎಲ್ಲಾ ಫಾಲ್ಸ್ ಗಳು ಕೂಡ ದೂರದಿಂದ ನೋಡಿ ನಾವು ಅದನ್ನ ಎಂಜಾಯ್ ಮಾಡಬಹುದು. ಬಟ್ ಈ ಫಾಲ್ಸ್ ಆಗಿಲ್ಲ. ಬಹಳ ಹತ್ತಿರದಲ್ಲಿ ಪ್ರವಾಸಿಗರಿಗೆ ಬಹಳ ಕೈಗೆಟಕದ ಹತ್ತಿರದಲ್ಲಿ ಮತ್ತೆ ಬಹಳ ಸೇಫೆಸ್ಟ್ ಫಾಲ್ಸ್ ಇದು. ಎಲ್ಲೂ ಕೂಡ ಯಾವುದೂ ಕೂಡ ಅಚಾತುರ್ಯಗಳಿಗೆ ಅವಕಾಶಗಳಿಲ್ಲ. ಹಾಗೆ ಈ ಒಂದು ಅದ್ಭುತವಾದಂತ ಫಾಲ್ಸ್, ಈ ರೀತಿಯಾದ ಸಾಕಷ್ಟು ಫಾಲ್ಸ್ಗಳು ಇದೇ ಈ ಹುಲಿಕಲ್ ಘಾಟ್ ನ ಮೇಲಿಂದ ಹಿಡಿದು ಘಾಟ್ ಆರಂಭವಾದ ಸ್ಥಳದಿಂದ ಹಿಡಿದು ಕೆಳಗಿನ ತನಕನೂ ಕೂಡ ಬಹಳಷ್ಟು ಈ ತರದ ಫಾಲ್ಸ್ ಗಳು ನಮ್ಗೆ ಚಿಕ್ಕ ಫಾಲ್ಸ್ ಗಳು ಸಿಗ್ತವೆ. ಈ ಇಡೀ ಹುಲಿಕಲ್ ಘಾಟ್ ಮತ್ತೆ ಈ ಇಡೀ ಹುಲಿಕಲ್ ಘಾಟಿಗೆ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಉತ್ತೇಜನ ಸಿಗ್ಬೇಕಾಗಿದೆ. ಪ್ರವಾಸಿಗರಿಗೆ ಒಂದು ಮೂಲಭೂತ ಸೌಕರ್ಯಗಳ ಇನ್ನಷ್ಟು ಸಿಗ್ಬೇಕು. ಹಾಗೆ ಇಡೀ ನಗರ ಹೋಬಳಿಯನ್ನು ಒಂದು ಪ್ರವಾಸೋದ್ಯಮದ ಹಬ್ ಆಗಿ ನಾವು ಮಾಡ್ಲಿಕ್ಕೆ ಬಹಳ ಅವಕಾಶಗಳಿದೆ. ಅದು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಆ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು